In an election between two candidates, 64% of the voters cast their votes. Out of which 4% of the votes were declared invalid. A candidate got 12,288 votes, which were 64% of the total valid votes. Find the total number of votes enrolled in that election. ನೋಡಿ ನಮಗೆ ಟೋಟಲ್ ನಂಬರ್ ಆಫ್ ವೋಟ್ಸ್ಗಳು ಎಷ್ಟಿದಾವೆ ಅಂತ ಕೇಳಿದ್ದಾರೆ ಎಲೆಕ್ಷನಲ್ಲಿ. ನೋಡಿ ಕನ್ಸಿಡರ್ ಮಾಡಿ ಏನು ನಂಬರ್ ಆಫ್ ವೋಟ್ಸ್ಗಳು ಅದಾವೆ ಅಂತಂದು. ಅದರಲ್ಲಿ 64% ವೋಟ್ಸ್ಗಳನ್ನು ಏನು ಕಾಸ್ಟ್ ಮಾಡಿದ್ದಾರೆ ಅಂದರೆ ವೋಟನ್ನ ಹಾಕಿದ್ದಾರೆ. 64% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರ್ತೇಳಿ? 4 14 ಪರ್ಸೆಂಟ್ ವ್ಯಾಲ್ಯೂ ಫ್ರ್ಯಾಕ್ಷನ್ ವ್ಯಾಲ್ಯೂ 1/25. 16/4 16/4 64% ಅಂದರೆ 16/25. ಮತ್ತು ಅದರಲ್ಲಿ 4% ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಅಂತ ಹೇಳಿದ್ದಾರೆ. ಇನ್ವ್ಯಾಲಿಡ್ ಅಂದರೆ 4% ಇನ್ವ್ಯಾಲಿಡ್ ಅಪ್ಪ ಅಂತ ಹೇಳಿದರೆ 1/25 4% ಫ್ರ್ಯಾಕ್ಷನ್ ವ್ಯಾಲ್ಯೂ. 25 ವೋಟ್ ಒಳಗಡೆ ಒಂದು ವೋಟ್ ಇನ್ವ್ಯಾಲಿಡ್ ಆಯ್ತಪ್ಪ ಅಂತಂದರೆ ಉಳಿದಂಥ 24 ವೋಟ್ಗಳು ವ್ಯಾಲಿಡ್ ಇರ್ತಾವೆ, ಹೌದಲ್ವಾ? ಅದಕ್ಕೆ 24/25 ಇಂಟು ಮತ್ತೇನು ಹೇಳಿದ್ದಾರೆ ಇಲ್ಲಿ ನೋಡಿ. ಅವನು ಒಬ್ಬ ಕ್ಯಾಂಡಿಡೇಟ್ 12,288 ವೋಟ್ಗಳನ್ನು ತೊಗೊಂಡೇನೆ. ಅದರಲ್ಲಿ 64% ಟೋಟಲ್ ವ್ಯಾಲಿಡ್ ವೋಟ್ಸ್ ಅದಾವೆ. ಅವು ತೊಗೊಂಡಿರಲ್ಲಿ 64% ಅಪ್ಪ ಹೇಳಿದರೆ 16/25. ಟೋಟಲ್ ಎಷ್ಟು ವೋಟ್ಸ್ಗಳನ್ನು ತೊಗೊಂಡಿದ್ದಾನೆ? 12,288. ಸಿಂಪಲ್ ಏನು ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ ಬರುತ್ತೆ. 16 1 16 16 7 112 10 ಉಳಿತು. 16 96 12 ಉಳಿತು. 16 8 128 24 1 24 3 72 4 ಉಳಿತು. 24 2 16 1 16 2. ಇಲ್ಲಿ ನೋಡಿ 25 25 ಕ್ಯೂಬ್. 25 ಕ್ಯೂಬ್ ಏನಪ್ಪ ಅಂದ್ರೆ ಇನ್ನು ನೀವು ನೆನಪಿಟ್ಕೊಳ್ಳಿ. 25 ಕ್ಯೂಬ್ 15,625. ಇವೆಲ್ಲ ಡಿವೈಡೆಡ್ ಬೈ ಇದಾವಲ್ಲ, ಇದನ್ನು ಈ ಕಡೆ ಕಳಿಸಿದರೆ ಇವು ಇಂಟು ಆಗ್ತವೆ. 2 ಉಳಿತಲ್ಲ, 2 ಇಂಟು 15,625. ಇದನ್ನೇನಿತ್ತು ಇದನ್ನು ಈ ಕಡೆ ಕಳಿಸಿದಾಗ ಇಷ್ಟು ಬಂತು ಆನ್ಸರ್. ಇದನ್ನು ಮಲ್ಟಿಪ್ಲಿಕೇಷನ್ ಮಾಡಿ 15,000 ಇಂಟು 2 30,000. ಇನ್ನೊಂದು 600 ಐತೆ, 1200 31,200 31,200 25 50 31,250 ಆನ್ಸರ್ ಇದೇ ಬರ್ತದೆ ನಮಗೆ. ಇಲ್ಲ ನೋಡಿದ್ದು 32,000 ಐತೆ, ಇದು ಬರೋದಿಲ್ಲ ಆನ್ಸರ್. ಇದು 30,000 ಐತೆ, ಇದು ಆಗೋದಿಲ್ಲ. ಇದು 20,000 ಐತೆ ಅಂಕರ್ ಆಗೋದೇ ಇಲ್ಲ. 31,250 ಮಲ್ಟಿಪ್ಲಿಕೇಷನ್ ಮಾಡಿ ನೋಡಿ, ಇದೇ ಆನ್ಸರ್ ಬರುತ್ತೆ.